ಸದ್ಯಕ್ಕೆ ಬಿಗ್ ಬಾಸಲ್ಲಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಧ್ರುವಂತ್ ಅವರು ಆಚೆ ಬಂದಿದ್ದಾರೆ. ಆದರೆ ಇವಾಗ ಜನರ ಒಂದು ಆಲೋಚನೆನೇ ಪ್ರಕ್ರಿಯೆನೇ ಬೇರೆ ಆಗಿಬಿಟ್ಟದೆ. ಬಿಗ್ ಬಾಸ್ ಮೇಲೆ ಅಪವಾದದ ಮೇಲೆ ಅಪವಾದ, ಜನ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಮತ್ತು ಧ್ರುವಂತ್ ಬರಲು ರೀಸನ್ ಏನು ನಿಜವಾದದ್ದು ಅನ್ನೋದು ಸಂಪೂರ್ಣವಾಗಿ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ಹೇಳಿದೆ ನಿಮಗೆ. ಬಿಗ್ ಬಾಸ್ ಸೀಸನ್ 12ಅಲ್ಲಿ ಧ್ರುವಂತ್ ಅವರು ಸದ್ಯದ ಮಟ್ಟಿಗೆ ಇವಾಗ ಏನು ಮಾಡಿದ್ದಾರೆ, ಹೊರಗಡೆ ಬಂದಿದ್ದಾರೆ. ಕಾರಣ ಎಲ್ಲ ಜನರು ಕೂಡ ಈಗ ಏನು ಹೇಳಕತ್ತಾರಂತಂದ್ರೆ ಬಿಗ್ ಬಾಸ್ ಬರೋ ಸ್ಟೇಜಲ್ಲೇ ಇರಲಿಲ್ಲ, ಪೊಸಿಷನ್ನಲ್ಲೇ ಇರಲಿಲ್ಲ. ಆದರೂ ಕೂಡ ಬಿಗ್ ಬಾಸ್ ಎಲ್ಲಿ ಮೋಸ ಮಾಡಿದ್ರ, ಧ್ರುವಂತ್ ಎಲ್ಲಿ ಮೋಸ ಆಯ್ತಾ ಅಂತ ಹೇಳಿ ಧ್ರುವಂತ್ನ ಬೆಂಬಲಿಗರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸೀಸನ್ 12 ಇದೆಯಲ್ಲ, ಅದು ಸ್ಟಾರ್ಟಿಂಗಿಂದ ಎಂಡ್ ತನಕ ಕಾವ್ಯನ ಆಯಿತು, ಆಮೇಲೆ ಧ್ರುವಂತ್ ಅವ್ರನ್ನ ಕಂಪ್ಯಾರಿಟಿವ್ಲಿ ನೋಡಿದರೆ, ಇಬ್ಬರನ್ನೂ ಕಂಪ್ಯಾರಿಸನ್ ಮಾಡಿದರೆ ಬಹಳ ಬಹಳ ಉತ್ತಮ ಸ್ಥಾನದಲ್ಲಿದ್ದವನಂದರೆ ಧ್ರುವಂತು. ಹಾಗೆ ಯಾವ ರೀತಿ ಬರೋಕ್ಕೆ ಸಾಧ್ಯ ಅಂಥೇಳಿ ಜನರ ಒಂದು ಕ್ವಶನ್ ಪಾಯಿಂಟ್ ಐತಿ ಒಂದು. ಮತ್ತು ಇನ್ನೊಂದು, ಇಲ್ಲಿ ಬಿಗ್ ಬಾಸ್ ಎಲ್ಲಿ TRPಗೋಸ್ಕರ ಇದನ್ನು ಮಾಡ್ತಿದ್ದಾರಾ, ಗಿಲ್ಲಿ ಇದ್ದರೆ ಕಾವ್ಯ, ಆ ಇಬ್ಬರಲ್ಲಿ ಸಪೋಸ್ ಒಬ್ರು ಹೋದ್ರೂ ಯಾವುದೇ ರೀತಿ ಒಂದು ಎಂಟರ್ಟೈನ್ಮೆಂಟ್ ಬರಲ್ಲ ಅನ್ನೋ ರೀಸನಿಗೆ ಮಾಡ್ತಿದ್ದಾರೆ ಅಂಥೇಳಿ ಎಲ್ಲರ ತಲೆಯಲ್ಲೂ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತಾ ಇದೆ. ಹಾಗಾಗಿ ಇಲ್ಲಿ ಧ್ರುವಂತ್ ಅವರು ಹೊರಗಡೆ ಹೋಗಿದ್ದಾರೆ ಅನ್ನೋಕ್ಕಿಂತ ಯಾವ ರೀಸನ್ನು, ಏನು ಕಾರಣ ಅನ್ನೋದೇ ಯಾರಿಗೂ ಇನ್ನೂ ಮಟನೂ ಕ್ಲಿಯರ್ ಆಗಿಲ್ಲ. ಮತ್ತು ಇನ್ನೊಂದು ಹೇಳಬೇಕಂತಂದರೆ, ಕಾವ್ಯಗೆ ಒಂದು ರಕ್ಷಿತಾ ಆಮೇಲೆ ರಾಶಿಕಾ ಕಾವ್ಯ ಅನ್ನೋ ಒಂದು ಸ್ಟೇಜಲ್ಲಿ ಬಂದಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಿದ್ದಿದ್ದು ರಾಶಿಕಾ ಆಮೇಲೆ ರಕ್ಷಿತಾ. ಸೊ ಇವರಲ್ಲಿ ಕಂಪೇರ್ ಮಾಡಿದರೆ ಇನ್ನಿ ಕಂಡೀಷನ್ ಎಂಥ ದಡ್ಡನಾದರೂ ಹೇಳ್ತಾನೆ ಕಾವ್ಯನೇ ಹೋಗಬೇಕು ಹೊರಗೆ, ಅವಳೇ ಸರಿ ಆಡ್ತಾಯಿಲ್ಲ, ಯಾವುದೇ ವ್ಯಕ್ತಿತ್ವನ ಪ್ರೂವ್ ಮಾಡ್ತಿಲ್ಲ, ಬರೀ ಸುಮ್ಮನೆ ತನ್ನ ಪಾಡಿಗೆ ತಾನು ಇರೋದು, ಮೇಕಪ್ ಮಾಡ್ಕೊಳ್ಳೋದು, ಅಡ್ಡಾಡೋದು, ನಗಾಡೋದು ಇಷ್ಟೇ ಮಾಡ್ತಾಯಿದ್ದಾರೆ. ಮನೆ ಕೆಲಸದಲ್ಲಿ ಯಾವುದೇ ಒಂದು ಇಂಟ್ರೆಸ್ಟ್ ಇಲ್ಲ, ತಾನಾಯಿತು ತನ್ನ ಪಾಡಾಯಿತು, ತನ್ನದೇ ಒಂದು ಝೋನಲ್ಲಿ ಇದ್ದಾಳೆ. ಸೊ ಅಲ್ಲಿನೂ ಕೂಡ ರಾಶಿಕಾ ದ ಸ್ಟ್ರಾಂಗ್ ಕಂಟೆಂಡರ್, ಅವಳು ಎಲ್ಲರ ಜೊತೆ ಫೈಟ್ ಕೊಟ್ಟವಳು, ತನ್ನ ವ್ಯಕ್ತಿತ್ವನ ನಿಂತು ಹೋರಾಡಿರೋಳು, ಅವಳು ಅಲ್ಲಿಂದ ಹೊರಗಡೆ ಹೋಗ್ತಾಳೆ. ಸೊ ಹೊರಗಡೆ ಹೋದ್ಮೇಲೆ ಅಲ್ಲೂ ಕೂಡ ಎಲ್ಲೋ ಒಂದು ಕಡೆ ಮೇ ಬಿ ಓಟಲ್ಲೇ ಏನಾದ್ರು ಹೆಚ್ಚು ಕಡಿಮೆ ಆಗಿ ರಾಶಿಕಾ ಅವರು ಹೊರಗೆ ಬಂದಿರಬಹುದು ಅಂತ ಹೇಳ್ಬೋದು. ಆದರೆ ಈ ಒಂದರಲ್ಲಿ ಪೈಪೋಟಿನೇ ಬೇಡ, ಹೇಳೋದೇ ಬೇಡ, ತೂಕ ಮಾಡೋದೇ ಬೇಡ, ಇದರಲ್ಲಿ ಎಕ್ಸಾಕ್ಟಾಗಿ ಗೊತ್ತಾಗುತ್ತೆ ಇದರಲ್ಲಿ ಯಾರು ಮುಂಚೂಣಿಯಲ್ಲಿದ್ದಾರೆ, ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂಥೇಳಿ. ಆದರೆ ಹೌ ಇಸ್ ಪಾಸಿಬಲ್ ಅಂತ ಹೇಳೋ ಪ್ರಶ್ನೆ ಪ್ರತಿಯೊಬ್ಬರಲ್ಲೂ ಕಾಡ್ತಿದೆ. ಇವಾಗ ಯಾವ ರೀತಿ ಪೋಟ್ರಿ ಆಗಕತ್ತೈತೆ ಅಂದರೆ, ಬಿಗ್ ಬಾಸು ಒಂದು ಟೈಮಲ್ಲಿ ಹೇಳ್ತಿದ್ರು ಇದು ಜಸ್ಟ್ ಸ್ಕ್ರಿಪ್ಟೆಡ್ ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಕೂಡ ಈ ಒಂದು ಸ್ಕ್ರಿಪ್ಟೆಡ್ ಆಟವನ್ನು ನಿಜವಾಗ್ಲೂ ಹೇಳಿದಾರಾ ಅಥವಾ ಪ್ರೂವ್ ಮಾಡ್ತಿದ್ದಾರಾ ಅಥವಾ ವೋಟ್ ಬಂದಿರೋದೇ ಆ ರೀತಿನ ಅಂಥೇಳಿ ಆಗ್ತದೆ. ಮತ್ತು ಇನ್ನೊಂದು, ಧ್ರುವಂತ್ ಮೇಲೆ ತುಂಬ ಕೆಟ್ಟದಾಗಿ ಪರಿಣಾಮ ಯಾವಾಗ ಬೀರ್ತಂತಂದರೆ, ಕಿಚ್ಚನ ಚಪ್ಪಾಳೆ ಬಂದ ತಕ್ಷಣ ಆತನಿಗೆ ಬಹಳ ಓವರಾಗಿ ಕಾನ್ಫಿಡೆಂಟ್ ಬಂತು. ಆ ಕಾನ್ಫಿಡೆಂಟ್ ಇದ್ದರೆ ಏನೋ ಉಳಿತಿದ್ದ ಏನೋ ಗೊತ್ತಿಲ್ಲ, ಅಲ್ಲಿ ಓವರಾಗಿ ಕಾನ್ಫಿಡೆಂಟ್ ತೊಗೊಂಡು ಕೆಲ ಜನ ಏನು ಅನ್ಕೊತಾರೆ, ಈ ಕಿಚ್ಚನ ಚಪ್ಪಾಳೆ ಸಿಕ್ಕ ತಕ್ಷಣ ಇವನು ಈ ರೀತಿ ಬದಲಾಗ್ಬಿಟ್ಟ ಅಂಥೇಳಿ ಕೆಲವೊಬ್ಬರಿಗೆ ಆ ಒಂದು ಕ್ಯಾರೆಕ್ಟರ್ನ ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಒಂದು ನಾನು ನಿಮಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ, ಇಲ್ಲಿ ಓವರ್ ಕಾನ್ಫಿಡೆಂಟ್ ಅನ್ನೋ ವಿಷಯ ಬಂದರೆ ಅಲ್ಲಿ ಎಲ್ಲರೂ ಕೂಡ ಓವರ್ ಕಾನ್ಫಿಡೆಂಟಾಗೇ ಇದ್ದಾರೆ. ಹೆಚ್ಚು ಕಂಡು ಬರೋದು ಗಿಲ್ಲಿ. ಸೊ ಆ ಗಿಲ್ಲಿಗೆ ಯಾವಾಗಲೂ ಸಪೋರ್ಟ್ ಆಗಿದೆ. ಸೊ ಗಿಲ್ಲಿ ಸಪೋರ್ಟರ್ಸ್ ಆಯಿತು ಅಥವಾ ಗಿಲ್ಲಿ ಹೇಟರ್ಸ್ ಆಯಿತು, ಎಲ್ಲ ಕಡೆಯಿಂದ ಗಿಲ್ಲಿ ಹೌದು ಅವನು ಬಂದರೆ ಒಳ್ಳೆಯದೇ, ಆದರೆ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಇದೆ ಅನ್ನೋ ಒಂದು ಕಾರಣಕ್ಕೆ ಒಬ್ಬ ವ್ಯಕ್ತಿನ ಕೆಳಗಿಳಿಸೋದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ. ಮತ್ತು ಇನ್ನೊಂದು, ಇದು ಓಟ್ ಮೂಲಕ ಆಗಿದೆಯಾ ಅಥವಾ ಇನ್ನೊಂದು ಏನೋ ಒಂದು ಹಣದ ಮೂಲಕ ಆಗಿದೆಯಾ ಈ ಓಟು ಅನ್ನೋದು ಗೊತ್ತಿಲ್ಲ. ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಶೋ ಅನ್ನೋದು ರಿಯಾಲಿಟಿ ಶೋ ಅಂತ ಹೇಳೋಕ್ಕೆ ಎಲ್ಲೋ ಒಂದು ಕಡೆ ಅನುಮಾನ ಈ ಒಂದು ಧ್ರುವಂತ್ ಹೋದ ಅಲ್ಲ ಅಲ್ಲಿಂದ ಆರಂಭ ಆಗ್ತದೆ. ಯಾಕಂತ ಹೇಳಿದರೆ, ಈ ಒಂದು ಫಸ್ಟ್ ಸೀಸನಿಂದ ಹಿಡ್ಕೊಂಡು 12ನೇ ಸೀಸನ್ ತನಕ ನೋಡ್ತಾ ಇರೋ ಪ್ರತಿಯೊಬ್ಬ ವೀಕ್ಷಕರಿಗೂ ಇಷ್ಟು ದಿನ ಇದು ರಿಯಾಲಿಟಿಯಾಗಿ ನಡೀತಿತ್ತು, ಅಲ್ಲಿರೋದೇ ನಿಜವಾಗಿತ್ತು, ಅದೇ ಥರ ನಡೀತಾ ಇತ್ತು
ಹೋಯ್ತು ಅನ್ನೋ ಒಂದು ಭ್ರಮೇಲಿದ್ರು. ಬಟ್ ಎಲ್ಲೋ ಒಂದು ಕಡೆ ಇಲ್ಲ, ಅದು ತಪ್ಪು, ಎಲ್ಲೋ ಒಂದು ಕಡೆ ಮಿಸ್ ಆಗಕತ್ತೈತೆ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ಪ್ರಾರಂಭ ಆದಾಗ ಅಲ್ಲಿ ಬರೋದೇ ಡೌಟು, ಅಲ್ಲೇ ಹುಟ್ಟೋದು ಸ್ಕ್ರಿಪ್ಟೆಡ್ ಅಂತ. ಸೊ ಇಲ್ಲಿ ಏನೇ ಒಂದು ಮಾಡಲಿ ಕ್ಲಾರಿಟಿಯನ್ನು ಕೊಡಬೇಕು. ಇವಾಗ ರಾಶಿಕಾ ಹೋದಾಗ ಜಾಸ್ತಿ ಚಿಂತೆ ಮಾಡಲಿಲ್ಲ, ಯಾಕಂತಂದರೆ ಆಬ್ವಿಯಸ್ಲಿ ಅವಳು ಒಂದ್ಸಲ ಬ್ಯಾಲೆನ್ಸ್ಡ್ ಆಗಿದ್ಲು, ಈ ಕಡೆ ಮಾಡ್ತಿದ್ಲು, ಈ ಕಡೆ ಕೆಲಸನೂ ಮಾಡ್ತಾ ಇರಲಿಲ್ಲ, ಮತ್ತು ಟಾಸ್ಕ್ ಕೂಡ ಆಡ್ತಿದ್ಲು, ಕೆಲವೊಂದು ಟೈಮ್ ಸೋಲ್ತಿದ್ರು. ಸೊ ಇಲ್ಲಿ ಅಕ್ಯುರೇಟಾಗಿ ಗೊತ್ತಾಗ್ತದೆ ಇವಳೆ ಹೋಗಬಹುದಿತ್ತೇನು. ಎಷ್ಟೊಂದು ಜನ ಹೇಳಿದ್ದಾರೆ ಕಾವ್ಯ ಹೋಗ್ತಾಳು ಬಟ್ ಆ್ಯಟ್ ದ ಎಂಡ್ ಆಫ್ ದ ಡೇ ಕಾವ್ಯ ಎಂಟ್ರಿ ಆಗಿದ್ದು ಧ್ರುವಂತ್ ಎಕ್ಸಿಟ್ ಆದ. ಹಾಗಾದರೆ ಇಲ್ಲಿ ಓಟಿಂಗಲ್ಲಿ ತಪ್ಪಾಗಿದೆಯಾ, ಇಲ್ಲ ಓಟ್ ಬಂದಿದ್ದೇ ಈ ಥರನ, ಓಟಲ್ಲಿ ಕಾವ್ಯನೇ ಮುಂದಿದ್ಲ? ಹಾಗಾದರೆ ಓಟಲ್ಲಿ ಏನಾದ್ರು ಕಾವ್ಯ ಮುಂದಿದ್ರೆ ಇಷ್ಟು ದಿನದಲ್ಲಿ ಎಫರ್ಟನ್ನು ಯಾರು ನೋಡ್ತಾರೆ? ಇಷ್ಟು ದಿನ ಟಾಸ್ಕನ್ನು ಕನ್ಸಿಡರ್ ಮಾಡಬೇಕು. ಎಲ್ಲನೂ ಜನರಿಗೆ ಕೊಟ್ಟರೆ ಓಟು ಓಕೆ, ಪ್ಲಸ್ ಅವರು ಮಾಡಿರೋ ಒಂದು ಕೆಲಸ ಏನು ವ್ಯರ್ಥನ ಹಾಗಾದರೆ, ಅಲ್ಲಿರೋ ಅವ್ರ ವ್ಯಕ್ತಿತ್ವ ವ್ಯರ್ಥನ ಹಾಗಾದರೆ, ಆಡ್ತಿರೋ ಗೇಮ್ ವ್ಯರ್ಥನ ಹಾಗಾದರೆ. ಸೊ ಎಲ್ಲವೂ ಕೂಡ ಒಂಥರ ಕಗ್ಗಾಗಿದೆ, ಅಂದರೆ ಸಿಕ್ಕಿದ ಗಂಟಾಗಿ ಹೋಗ್ಬಿಟ್ಟಿದೆ. ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ ತಿಳ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಂದ್ಕೊಂಡಿದ್ದು ಒಂದು, ಆಗಿರೋದೇ ಒಂದು. ಇದು ಏನೇ ಒಂದು ಇದ್ರೂ ಪಂಚಾಯಿತಿ ಅನ್ನೋ ಮಾತು ಬರ್ತಿತ್ತು, ಆ ಪಂಚಾಯಿತಿಯಲ್ಲಿ ಹೇಳ್ತಿದ್ರು ಎಲ್ಲ. ಈಗ ಪಂಚಾಯಿತಿ ಮುಗಿದು ಇವಾಗ ಲಾಸ್ಟ್ ಮುಗಿತಾ ಇದೆ, ಇವಾಗ ಫೈನಲ್ ಈ ಸಂಡೇ ಇಲ್ಲ ಸ್ಯಾಟರ್ಡೇ ಗ್ರ್ಯಾಂಡ್ ಫಿನಾಲೆ ಆಗ್ತದೆ. ಸೊ ಇದಾದಮೇಲೆ ಕಂಪ್ಲೀಟು. ಬಟ್ ಆ ಒಂದು ವಿಷಯಕ್ಕೆ ಕ್ಲಾರಿಟಿನೂ ಯಾರು ಕೊಡಲ್ಲ, ಆಮೇಲೆ ಬರೀ ಊಹಾಪೋಹದ ಮಾತುಗಳಿಂದನೇ ಹೇಳಬೇಕಾಗತ್ತೆ. ಸೊ ಇಲ್ಲಿ ಏನಾಗ್ತದೆ ಅಂತಂದರೆ ಬಹಳ ಕೆಟ್ಟದಾಗಿ ಪರಿಣಾಮ ಬಿಗ್ ಬಾಸ್ ಅನ್ನೋ ಒಂದು ಟೈಟಲ್ ಇದೆಯಲ್ಲ ಅದ್ರ ಮೇಲೆ ಭಾಳ ಕೆಟ್ಟದಾಗಿ ಪರಿಣಾಮ ಬೀಳ್ತಾ ಇದೆ. ಮತ್ತು ಇನ್ನೊಂದು, ಅದು ಓಟಿಗೋಸ್ಕರ ಹಾಗಾಗಿದ್ದರೆ ಓಕೆ, ಇವಾಗ ಜನನೂ ನೋಡ್ತಾ ಇರ್ತಾರೆ, ಆ ಓಟ್ ಹಾಕ್ತಾ ಇರ್ತಾರೆ, ಸರಿಯಾದ ರೀತಿಯಲ್ಲಿ ಹಾಕ್ತಾ ಇರ್ತಾರೆ. ಆದರೆ ಅವರವರ ಪರ್ಸ್ಪೆಕ್ಟಿವ್, ಅವರವರ ದೃಷ್ಟಿಕೋನ ಯಾವ ರೀತಿ ಇದೆಯೋ ಆ ಒಬ್ಬ ವ್ಯಕ್ತಿನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಆದರೆ ನಾನು ಕೇಳೋ ಪ್ರಶ್ನೆ ಒಂದೇ, ಇಲ್ಲಿ ಆ ಮನೆಯಲ್ಲಿ 100 ದಿನ ಇದ್ದು ಅವರು ಹಾಕಿರೋ ಎಫರ್ಟಿಗೆ ಬೆಲೆ ಏನು, ಅವರು ಪಟ್ಟ ಪರಿಶ್ರಮಕ್ಕೆ ಬೆಲೆ ಏನು, ಎಲ್ಲ ಓಟಿನ ಮೂಲಕ ನಿರ್ಧಾರ ಆಗಬೇಕಾದ್ರೆ ಇಲ್ಲಿ ಓಟನ್ನೇ ಕನ್ಸಿಡರ್ ಮಾಡಬೇಕಿತ್ತು, ಟಾಸ್ಕ್ಗಳನ್ನು ಇಡೋ ಅವಶ್ಯಕತೆ ಇರಲಿಲ್ಲ. ಸೊ ದಟ್ ಈಸ್ ಮೈ ಪರ್ಸ್ನಲ್ ಪಾಯಿಂಟ್. ಸೊ ಈ ಒಂದು ವಿಚಾರದಲ್ಲಿ ನನ್ನ ಚರ್ಚೆ ಇಷ್ಟೇ. ಸೊ ಈ ಒಂದು ಮಾತು ನಿಮಗೇನಾದರೂ ಸರಿ ಅನಿಸಿದರೆ ಆಬ್ವಿಯಸ್ಲಿ ನಿಮ್ಮ ಅನಿಸಿಕೆನ ನನ್ನ ಹತ್ರ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಇವಾಗ ಸದ್ಯದ ಮಟ್ಟಿಗೆ ಬಿಗ್ ಬಾಸ್ ಮುಗಿತಾ ಇದೆ. ಸೊ ಎಲ್ಲರೂ ಕೂಡ ಯಾರು ಬಿಗ್ ಬಾಸ್ ಟೈಟಲ್ಗೆ ಯೋಗ್ಯನೋ ಅರ್ಹತೆ ಇದೆಯೋ ಅವ್ರಿಗೆ ಮಾತ್ರ ಚಾಯ್ಸ್ ಮಾಡಿ. ಓಕೆ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರು ಇಲ್ಲಿ ತನಕ ನನ್ನ ವಿಡಿಯೋನ ನೋಡಿದ್ದೀರಿ. ಆ್ಯಂಡ್ ಲವ್ ಯು ಆಲ್.